the function t which maps temperature in degree Celsius into temperature in degree Fahrenheit is defined by T of C equals to 9C divided by 5 plus 32. Then find first one T of 0, second one T of 28, third one T of minus 10, and the fourth one is the value of C. The value of C when T of C is equal to 212. This is the question. ಏನಿದೆ ಇಲ್ಲಿ ಅಂತಂದರೆ ಡಿಗ್ರಿ ಸೆಲ್ಸಿಯಸನ್ನು ಡಿಗ್ರಿ ಫ್ಯಾರನೈಟ್ಗೆ ಕನ್ವರ್ಟ್ ಮಾಡೋಂಥ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ ಈಸ್ ಅ ಫಾರ್ಮುಲಾ. ನಾವಲ್ಲಿ ಎಫ್ ಆಫ್ ಎಕ್ಸ್ ಅಂತ ಏನು ಓದ್ತಿದ್ದೀವಲ್ಲ, ಎಫ್ ಅಂತಂದ್ರೆ ಏನಂದರೆ ನೇಮ್ ಆಫ್ ದ ಫಂಕ್ಷನ್. ಎಫ್ ಇಸ್ ಅ ನೇಮ್ ಆಫ್ ದ ಫಂಕ್ಷನ್. ಎಕ್ಸ್ ಅನ್ನೋದು ಇನ್ಪುಟ್ ವ್ಯಾಲ್ಯೂ. ಅದು ಎಫ್ ಆಫ್ ಎಕ್ಸ್. ಇನ್ ಪ್ಲೇಸ್ ಆಫ್ ಎಫ್ ವಿ ಹ್ಯಾವ್ ಟಿ, ಇನ್ ಪ್ಲೇಸ್ ಆಫ್ ಎಕ್ಸ್ ವಿ ಹ್ಯಾವ್ ಸಿ. ಅಷ್ಟೇ, ಬೇರೆ ಏನೂ ಇಲ್ಲ. ಅವು ಜಸ್ಟ್ ಸಿಂಪಲ್ಸ್ ಆಗಿರೋದ್ರಿಂದ ನಾವು ಬೇರೆ ಬೇರೆ ವೇರಿಯೇಬಲ್ಸ್ಗಳನ್ನ ಬಳಸ್ಬೋದು. ಎಫ್ ಆಫ್ ಎಕ್ಸ್, ಎಫ್ ಆಫ್ ವೈ, ಆ ಥರ ಬೇರೆ ಬೇರೆ ಬಳಸ್ಬೋದು. ಜಿ ಆಫ್ ಟಿ, ಈ ರೀತಿ ಬಳಸ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಟಿ ಆಫ್ ಸಿ ಅಂತ ಇದೆ. ಟಿ ಆಫ್ ಸಿ, ಇಟ್ ಈಸ್ ಅ ಫಂಕ್ಷನ್. ನೇಮ್ ಆಫ್ ದ ಫಂಕ್ಷನ್ ಇಸ್ ಟಿ, ಟೆಂಪರೇಚರ್. ಇಲ್ಲಿ ವೇರಿಯೇಬಲ್ ಯಾವುದು, ಇನ್ಪುಟ್ ಯಾವುದು ಅಂತಂದರೆ ಸಿ. ನಾವು ಫೈಂಡ್ ಮಾಡಬೇಕಾಗಿರೋದು ಈ ನಾಲ್ಕನ್ನು ಫೈಂಡ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಟಿ ಆಫ್ 0, ನೆಕ್ಸ್ಟ್ ಟಿ ಆಫ್ 28, ಟಿ ಆಫ್ ಮೈನಸ್ 10. ದ ಫೋರ್ತ್ ಒನ್ ಏನಂತಂದರೆ ವ್ಯಾಲ್ಯೂ ಆಫ್ ಸಿ ವ್ಯಾಲ್ಯೂನೇ ಫೈಂಡ್ ಮಾಡಬೇಕು. ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇನೆ. ಟಿ ಆಫ್ 0 ಅಂತಂದರೆ ನೋಡಿ, ಟಿ ಆಫ್ ಸಿ. ಸೊ ಸಿ ಅಂತಂದರೆ 0 ಆಗಬೇಕು. ಇಲ್ಲಿ ಸಿ ಅಂದರೆ 28, ಇಲ್ಲಿ ಸಿ ಅಂದರೆ ಮೈನಸ್ 10. ಆದರೆ ಫೋರ್ತ್ ಒನ್ ಏನಿದೆ, ದ ವ್ಯಾಲ್ಯೂ ಆಫ್ ಸಿ. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ ವೆನ್ ಟಿ ಆಫ್ ಸಿ ಇಸ್ 212. ಇಲ್ಲಿ ಟಿ ಆಫ್ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟಿ ಆಫ್ ಸಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಆದರೆ ಇಲ್ಲಿ ಟಿ ಆಫ್ ಸಿ ವ್ಯಾಲ್ಯೂನೇ ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಅಷ್ಟು ಡಿಫರೆನ್ಸ್ ಅಷ್ಟೇ. ಫಸ್ಟ್ ಒನ್ ನೋಡೋಣ. ಟಿ ಆಫ್ ಸಿ 9C by 5 plus 32 ಅಂತ ಕೊಟ್ಟಿರೋದ್ರಿಂದ ವೇರ್ ಎವರ್ ಯು ಸಿ ದಿಸ್ ಸಿ, ಸಬ್ಸ್ಟಿಟ್ಯೂಟ್ 0. ಎಲ್ಲೆಲ್ಲಿ ಸಿ ಕಾಣಿಸುತ್ತಲ್ಲ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ. 9 into 0 divided by 5 plus 32. We know that 9 zeros are 0. 0 by 5 is again 0. 0 plus 32 means it is 32. So 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಫ್ಯಾರನೈಟಲ್ಲಿ ಎಷ್ಟು ಅದದು ಅಂತಂದರೆ 32 ಡಿಗ್ರಿ ಫ್ಯಾರನೈಟ್ ಅಂತ. ದೇರ್ಫೋರ್ 0 ಈಸ್ ಈಕ್ವಲ್ ಟು 32. ಇದರ ಅರ್ಥ ಇದೇನೆ. 0 ಈಕ್ವಲ್ ಟು 32 ಅಂತಂದ್ರೆ ಅರ್ಥ ಏನು, 0 ಡಿಗ್ರಿ ಸೆಲ್ಸಿಯಸ್ನ ಡಿಗ್ರಿ ಸೆಲ್ಸಿಯಸ್ಸಲ್ಲಿ 0 ಡಿಗ್ರಿ ಆದರೆ ಡಿಗ್ರಿ ಫ್ಯಾರನೈಟಲ್ಲಿ ಅದು ಯಾವುದಕ್ಕೆ ಈಕ್ವ್ಯಾಲೆಂಟ್ ಅಂದರೆ 32 ಡಿಗ್ರಿ ಫ್ಯಾರನೈಟ್ಗೆ ಈಕ್ವ್ಯಾಲೆಂಟ್ ಅಂತ ಅರ್ಥ. ನಾವು ನೆಕ್ಸ್ಟ್ ಗೋ ಟುವರ್ಡ್ಸ್ 28. T28. This is equal to 9 into 28 divided by 5 plus 32. 9 into 28 divided by 5 plus 32. This is equal to ಅದೆಷ್ಟಾಗುತ್ತೆ ನೋಡ್ರಿ, ಅದು 9 8 72. 2 ಕ್ಯಾರಿ 7 ಮಾಡಿದ್ರೆ 9 2 18. 18 plus 7 ಅಂತಂದ್ರೆ ಐ ಥಿಂಕ್ ಇಟ್ ಈಸ್ 25 by 2 ಸಾರಿ by 5 plus 32. ಇದನ್ನು ಸಪೋಸ್ ನಾವು ಡಿವೈಡ್ ಮಾಡಿದರೆ 5 1s 5 5s 25, 5 0s 0, ಪಾಯಿಂಟ್ ಕೊಟ್ಟರೆ 5 4s 20. 50.4 plus 32. ಮತ್ತು ಇವೆರಡನ್ನು ಆ್ಯಡ್ ಮಾಡಿದರೆ ವಿ ಗೆಟ್ 82.4. 82.4. ಮೇ ಬಿ ಸಿಂಪ್ಲಿಫಿಕೇಶನ್ ಕರೆಕ್ಟಾಗಿದೆ ಅಂತ ಅನ್ಕೊಳ್ತೀನಿ ನಾನು.
ಒಂದು ವೇಳೆ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಅಂದರೆ ಯು ಕ್ಯಾನ್ ಕರೆಕ್ಟ್ ಇಟ್. ಏನಿಲ್ಲ, ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಡಿವೈಡ್ ಮಾಡಬೇಕು, ಆಮೇಲೆ ಆ್ಯಡ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗೋಣ. ಟಿ ಆಫ್ -10, this is equal to, in place of c substitute -10, so 9 into -10 divided by 5 plus 32, 5 1s are 5 2s are 10, so it is equal to 9 2s are 18, but minus ಇರೋದ್ರಿಂದ it is -18 plus 32. ಸೊ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ ಅಂತಂದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 32 - 18 ಮಾಡಬೇಕಾಗುತ್ತೆ. 32 - 18 ಅಂತಂದರೆ ಐ ಥಿಂಕ್ ಇಟ್ ಈಸ್ 14, ಬಟ್ 32 ಲಾರ್ಜ್ ನಂಬರ್ ಆಗಿರೋದ್ರಿಂದ ಪಾಸಿಟಿವ್ ಇದೆ, ಸೊ ಇಟ್ ಹ್ಯಾಸ್ ಟು ಬಿ ಪಾಸಿಟಿವ್, ಪ್ಲಸ್ 14 ಆಗುತ್ತೆ. ಸೊ ಟಿ ಆಫ್ -10 is equal to plus 14. ಫೋರ್ತ್ ಒನ್, ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಗಿವನ್ ಎಕ್ಸ್ಪ್ರೆಷನ್ ಅಥವಾ ಗಿವನ್ ಫಂಕ್ಷನ್ ಇಸ್ ಟಿ ಆಫ್ ಸಿ ಈಕ್ವಲ್ ಟು 9c ಡಿವೈಡೆಡ್ ಬೈ 5 ಪ್ಲಸ್ 32. ಇಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ, ಟಿ ಆಫ್ ಸಿ ಈಕ್ವಲ್ ಟು 212 ಅಂತ ಕೊಟ್ಟಿದ್ದಾರೆ. ಸೊ ಇನ್ ಪ್ಲೇಸ್ ಆಫ್ ಟಿ ಆಫ್ ಸಿ ಸಬ್ಸ್ಟಿಟ್ಯೂಟ್ 212. ಇಲ್ಲಿ ಟಿ ಆಫ್ ಸಿ ಏನು ಕಾಣ್ತಲ್ಲ, ಇಲ್ಲೇನೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ ಅಂತಂದರೆ 212 ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ ದಿಸ್ ಈಸ್ ಈಕ್ವಲ್ ಟು 9c ಬೈ 5 ಪ್ಲಸ್ 32. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಸಿ. ಮೊದಲಿಗೆ 32 ಈ ಕಡೆ ತಗೊಳ್ರಿ, -32 ಆಗುತ್ತೆ. ಸೊ 212 - 32 ಇಟ್ ಈಸ್ ಈಕ್ವಲ್ ಟು 9c ಡಿವೈಡೆಡ್ ಬೈ 5. 2 - 2 ಇಟ್ ಈಸ್ 0. ಇಲ್ಲಿ 1 ಇದೆ, ಇಲ್ಲಿ 3 ಇದೆ ಅಂತಂದರೆ ಇದನ್ನ ರೆಡ್ಯೂಸ್ ಮಾಡ್ಕೊಳ್ರಿ. ಇದು 1 ಮಾಡಿ ಇದನ್ನು 11 ಮಾಡ್ಕೊಂಡ್ರೆ 11 - 3 ಇಟ್ ಈಸ್ 8. ಈ 1 ಇಲ್ಲಿಗೆ ಬರಲಿ, ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 9c ಡಿವೈಡೆಡ್ ಬೈ 5. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 5 ಈ ಕಡೆ ಬರಲಿ, 9 ಕೆಳಗಡೆ ಬರಲಿ. ಸೊ ದಟ್ ವಿ ಗೆಟ್ 180 ಇಂಟು 5. ಇಲ್ಲಿ ಡಿವಿಷನಲ್ಲಿ ಇರ್ತಾರೆ, ಇದು ಮಲ್ಟಿಪ್ಲಿಕೇಶನ್ ಆಯಿತು, ಡಿವೈಡೆಡ್ ಬೈ 9, ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಸಿ. 9 1s are 9 2s are 18, 20. ಸೊ ಮಲ್ಟಿಪ್ಲೈ ಮಾಡಿದರೆ 20 ಇಂಟು 5 ಈಸ್ ನಥಿಂಗ್ ಬಟ್ 100. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಸಿ ಈಸ್ 100. ದಿಸ್ ಇಸ್ ದ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ ದ ಸಿ. ಸೊ ಈ ರೀತಿ ನಮಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂವಲ್ಲಿ ಫಂಕ್ಷನ್ ಆಫ್ ದ ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ಕೇಳ್ತಾರೆ. ಇವೆಲ್ಲ ಏನು 0, 28 -10 ಅಂತಿದಾವಲ್ಲ, ಇವೆಲ್ಲ ಬಂದಿರೋದು ಎಲ್ಲಿಂದ ಅಂತಂದರೆ ಡೊಮೈನಿಂದ ಬಂದಿರೋದು. ಇಲ್ಲಿ 32, 82.4, 14 ಇವೆಲ್ಲ ಏನು ಸಿಕ್ಕಿದಾವಲ್ಲ, ಇವೆಲ್ಲ ರೇಂಜ್ ಒಳಗಡೆ ಇರುತ್ತೆ. ಇದು ಪ್ರೀ ಇಮೇಜ್ ಆದರೆ ಇದು ಇಮೇಜ್. 32 ಅನ್ನೋದು ಇಮೇಜು, 0 ಅನ್ನೋದು ಪ್ರೀ ಇಮೇಜ್. 82.4 ಅನ್ನೋದು ಇಮೇಜ್ ಆದರೆ 28 ಅನ್ನೋದು ಪ್ರೀ ಇಮೇಜ್. ಇಲ್ಲಿ 14 ಅನ್ನೋದು ಇಮೇಜ್ ಆದರೆ -10 ಅನ್ನೋದು ಪ್ರೀ ಇಮೇಜ್. ಆದರೆ ಇಲ್ಲೇನಾಗ್ತದಂದರೆ 212 ಅನ್ನೋದೇ ಇಮೇಜ್. ಅದರ ಪ್ರೀ ಇಮೇಜನ್ನು ನಾವು ಹುಡುಕ್ತಿದ್ದೀವಿ. ಅದರ ಪ್ರೀ ಇಮೇಜ್ ಎಷ್ಟು ಅಂತಂದರೆ 100. ಸೊ 100 ಪ್ರೀ ಇಮೇಜ್, ಇಲ್ಲಿ 212 ಅನ್ನೋದು ಇಮೇಜ್. ಅದು ಪ್ರೀ ಇಮೇಜ್, ಇದು ಇಮೇಜ್. ಸೊ ಈ ರೀತಿ ಜಸ್ಟ್ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಕೊಟ್ಟಿರ್ತಾರೆ ಅವರು, ಎಕ್ಸ್ ವ್ಯಾಲ್ಯೂ ಅಥವಾ ಸಮಥಿಂಗ್ ಏನಾಗ್ಬೋದು, ಆ ವ್ಯಾಲ್ಯೂಗೆ ಔಟ್ಪುಟ್ ಏನು ಬರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡೋದು, ಅಥವಾ ಔಟ್ಪುಟ್ ಕೊಟ್ಟಾಗ ಇನ್ಪುಟ್ ಏನು ಬರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡೋದು. Find the range of, we have to find range of the following. Following functions. ನಾವೇನು ಮಾಡೋಣ, ಸೈಮಲ್ಟೇನಿಯಸ್ಲಿ ಡೊಮೈನ್ ಕೂಡ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಒನ್, f of x equal to 2 minus 3x. f of x equal to 2 minus 3x, where x belongs to R and x is greater than 0. x is greater than 0. ಸೊ ಈ ರೀತಿ ಇದೆ.
we have to find the range of this function f of x equal to 2 minus 3x ಅಂತ ಇದೆ. ಇದರ ರೇಂಜ್ ಅನ್ನು ಫೈಂಡ್ ಔಟ್ ಮಾಡಬೇಕು. ರೇಂಜ್ ಅಂದ್ರೇನು? ವಾಟ್ ಆರ್ ದ ಪಾಸಿಬಲ್ ಔಟ್ಪುಟ್ಸ್, ಎಲ್ಲ ಪಾಸಿಬಲ್ ಔಟ್ಪುಟ್ನ ನಾವೇನು ಮಾಡ್ಬೇಕು, ಇಲ್ಲಿ ಫೈಂಡ್ ಮಾಡಬೇಕು. ಅಥವಾ ಏನು ಸೆಟ್ ಬರ್ಬೋದು ಅದು ಪಾಸಿಬಲ್ ಔಟ್ಪುಟ್ದು ಅಂತ, ಆ ಸೆಟ್ನ ಫೈಂಡ್ ಔಟ್ ಮಾಡಬೇಕು. ನೀವು ಇನ್ಪುಟ್ ಏನಾಗ್ತೀರಾ ಗೊತ್ತಿಲ್ಲ. ಇನ್ಪುಟ್ ಏನಾಗಬೇಕು, ಆಕ್ಚುಲಿ ಇಲ್ಲಿ ರಿಯಲ್ ನಂಬರ್ಸ್ ಆಗಬೇಕು ಮತ್ತು ಆ ರಿಯಲ್ ನಂಬರ್ಸ್ ಗ್ರೇಟರ್ ದೆನ್ 0 ಆಗಿರಬೇಕು ಅಂತ ಹೇಳ್ತಾರೆ. ಎಕ್ಸ್ ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ರಿಯಲ್ ನಂಬರ್ಸ್ನೇ ಹಾಕಬೇಕು. ಅದೇ ಡೊಮೈನ್. ಇಲ್ಲಿ ಕಂಡೀಷನ್ ಏನು? ಪಾಸಿಟಿವ್ ರಿಯಲ್ ನಂಬರ್ಸ್ನ ಹಾಕಬೇಕು ಅನ್ನೋದು ಇಲ್ಲಿ ಡೊಮೈನ್. ಪಾಸಿಟಿವ್ ರಿಯಲ್ ನಂಬರ್ಸ್ನ ಏನಾದರೂ ನೀವು ಹಾಕಿದ್ರಿ ಅಂತಂದರೆ ಇದ್ರೊಳಗಡೆ ಏನೆಲ್ಲ ಔಟ್ಪುಟ್ ಬರ್ಬೋದು ಆ ಎಲ್ಲ ಔಟ್ಪುಟ್ನ ಕಲೆಕ್ಷನ್ ಅನ್ನು ನಾವು ಇಲ್ಲಿ ಬರೀಬೇಕು. ರೇಂಜ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಆಲ್ ದೋಸ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಆರ್ಡರ್ ಪೇರ್. ಸೆಕೆಂಡ್ ಎಲಿಮೆಂಟ್ ಇನ್ ಆರ್ಡರ್ ಪೇರ್ ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಇನ್ಪುಟ್ ಆಗಿ ಕೆಲಸ ಮಾಡಿದ್ರೆ ಸೆಕೆಂಡ್ ಎಲಿಮೆಂಟ್ ಔಟ್ಪುಟ್ ಆಗಿ ಕೆಲಸ ಮಾಡುತ್ತೆ. ಎಕ್ಸ್ಗೆ ನೀವೇನು ಹಾಕಿದ್ರೆ ಔಟ್ಪುಟ್ ಏನು ಬರುತ್ತಲ್ಲ ಅದು ರೇಂಜ್. ಸೊ ಆ ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವಿಲ್ಲಿ ಚೆಕ್ ಮಾಡಬೇಕಾಗಿದೆ ಅಥವಾ ಫೈಂಡ್ ಔಟ್ ಮಾಡಬೇಕು. ಈಗ ರಿಯಲ್ ನಂಬರ್ಸ್, ಅದರಲ್ಲೂ ಪಾಸಿಟಿವ್ ರಿಯಲ್ ನಂಬರ್ಸ್ ಎಷ್ಟಿದೆ ಅಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅದಾರೆ. ಸೊ ಎಲ್ಲ ಪಾಸಿಟಿವ್ ರಿಯಲ್ ನಂಬರ್ಸ್ನ ಹಾಕಿದಾಗ ಏನೆಲ್ಲ ಔಟ್ಪುಟ್ ಬರುತ್ತೆ ಎಲ್ಲನೂ ಕಂಡುಹಿಡಿಬೇಕು. ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಹಾಗಾದ್ರೆ? ನೋಡಿ, ಇನ್ನೊಂದು ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ಇನ್ಪುಟ್ ಆದರೆ ಎಫ್ ಆಫ್ ಎಕ್ಸ್ ಅನ್ನೋದು ಔಟ್ಪುಟ್. ನೀವು ಎಕ್ಸ್ ಅನ್ನೋದೇನು ಇನ್ಪುಟ್ ಹಾಕ್ತೀರಿ ಅದು ಡೊಮೈನ್. ಎಫ್ ಆಫ್ ಎಕ್ಸ್ ಅಂತ ಏನು ಬರುತ್ತಲ್ಲ ಅದು ರೇಂಜ್. ಸೊ ನಾವೀಗ ಏನು ಮಾಡಬೇಕಾಗಿದೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಏನೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ನ ತಗೊಳ್ಬಹುದು ಈ ಕಂಡೀಷನ್ ಇದ್ದಾಗ, ಎಕ್ಸ್ ಗ್ರೇಟರ್ ದೆನ್ 0 ಇದ್ದಾಗ ಈ ಎಫ್ ಆಫ್ ಎಕ್ಸ್, ಎಕ್ಸ್ ಅಲ್ಲ ಎಕ್ಸ್ ಅಲ್ಲಿ ಕಂಡೀಷನ್ ಇದೆ, ಎಫ್ ಆಫ್ ಎಕ್ಸ್ ಏನೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ನ ತಗೊಳ್ಬಹುದು ಆ ಎಲ್ಲ ಪಾಸಿಬಲ್ ವ್ಯಾಲ್ಯೂಸನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸೊ ರೇಂಜ್ ಅಂದ್ರೆ ನಮ್ಮ ತಲೆಗೆ ಬರಬೇಕು ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ನ ರೇಂಜ್ನ ನಾವು ಫೈಂಡ್ ಮಾಡಿಬಿಟ್ವಿ ಅಂತಂದ್ರೆ ಫಂಕ್ಷನ್ ರೇಂಜ್ನ ಫೈಂಡ್ ಮಾಡಿದಂಗೆ. ಸೊ ಎಫ್ ಆಫ್ ಎಕ್ಸ್ ಎಲ್ಲಿಂದ ಎಲ್ಲಿವರೆಗೆ ಇರಬಹುದು ಅಂತ. ಓಕೆ, ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಈ ಎಫ್ ಆಫ್ ಎಕ್ಸ್ಗೆ ರೀಚ್ ಆಗಬೇಕು. ಎಫ್ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ 2 - 3x. ಸೊ ನಾನು ಏನಾದರೂ ಮಾಡಿ ಏನು ರೀಚ್ ಆಗಬೇಕಂದ್ರೆ 2 - 3xಗೆ ರೀಚ್ ಆಗಬೇಕು. 2 - 3xಗೆ ರೀಚ್ ಆಗಕ್ಕೆ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದನ್ನಾಗಿ ತಗೊಳ್ತೀನಿ ಅಂತಂದ್ರೆ ಅವ್ರೇನು ಕಂಡೀಷನ್ ಕೊಟ್ಟಿದ್ರಲ್ಲ ಅದೇ ಕಂಡೀಷನ್ ಅನ್ನೇ ತಗೊಳ್ತೀನಿ. ಎಕ್ಸ್ ಗ್ರೇಟರ್ ದೆನ್ 0 ಅಂತ ಕೊಟ್ಟಿದ್ದಾರೆ. ಅದೇ ಕಂಡೀಷನ್ ಯೂಸ್ ಮಾಡಿಕೊಂಡು ನಾನು ಎಲ್ಲಿಗೆ ರೀಚ್ ಆಗ್ತೀನಿ ಅಂದರೆ 2 - 3xಗೆ ರೀಚ್ ಆಗ್ತೀನಿ. ಅದಕ್ಕೆ ನಮಗೆ ಕೆಲವೊಂದಷ್ಟು ಬೇಸಿಕ್ಸ್ ಬೇಕಾಗುತ್ತೆ. ಆ ಬೇಸಿಕ್ಸ್ನ ಅಲ್ಲಲ್ಲಿ ಹೇಳ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಏನಿದೆ, ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ ಗ್ರೇಟರ್ ದೆನ್ 0 ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಡೀಟೇಲ್ ಆಗಿ ಸಾಲ್ವ್ ಮಾಡೋದು ಬೇಕಾಗಿಲ್ಲ, ನೀವು ಬೇಕಿದ್ರೆ ಇನ್ ಶಾರ್ಟ್ ಸಾಲ್ವ್ ಮಾಡ್ಬೋದು. ಎಕ್ಸ್ ಗ್ರೇಟರ್ ದೆನ್ 0, ಎಕ್ಸ್ ಇಲ್ಲಿದೆ. ಎಕ್ಸ್ ಜೊತೆ ನೋಡಿ ಎಫ್ ಆಫ್ ಎಕ್ಸ್ ಬೇಕು ಅಂದರೆ 2 - 3xನ ನಾನು ಇಲ್ಲಿ ಏನು ಮಾಡಬೇಕು, ಫಾರ್ಮ್ ಮಾಡಬೇಕು. ಎಕ್ಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಒಂದೊಂದೇ ಜೋಡಿಸ್ತಾ ಎಫ್ ಆಫ್ ಎಕ್ಸ್ ಫಾರ್ಮ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಫಾರ್ಮ್ ಮಾಡಬೇಕು ಅಂದರೆ ಇನ್ನೊಂದು ಅರ್ಥ ಏನು, 2 - 3x ಇಲ್ಲಿ ಫಾರ್ಮ್ ಮಾಡಬೇಕು ನಾವು. 2 - 3x ಬಂತು ಅಂತಂದ್ರೆ ಆ 2 - 3x ಏನಾಗಿರುತ್ತೆ, ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಸೊ ಆ 2 - 3xನ ಕಂಡೀಷನ್ ರೇಂಜ್ ಏನಿರುತ್ತಲ್ಲ ಅದು ಎಫ್ ಆಫ್ ಎಕ್ಸ್ನ ರೇಂಜ್. ಎಫ್ ಆಫ್ ಎಕ್ಸ್ನ ರೇಂಜ್ ಅಂದರೆ ಫಂಕ್ಷನ್ನ ರೇಂಜ್ ಅಂತ. ಓಕೆ, ಈಗ ಎಕ್ಸ್ ಗ್ರೇಟರ್ ದೆನ್ 0 ಅವರೇ ಕೊಟ್ಟಿದ್ರು. ಇಲ್ಲಿ ಎಕ್ಸ್ ಇದೆ, ನನಗೆ ಎಕ್ಸ್ ಜೊತೆಗೆ ಏನು ಬೇಕು ಅಂತಂದ್ರೆ 3 ಬೇಕು. ಸೊ ಏನು ಮಾಡೋಣ, ಎರಡೂ ಕಡೆನೂ 3 ಮಲ್ಟಿಪ್ಲೈ ಮಾಡೋಣ. ಸುಮ್ಮನೆ 3 ಮಲ್ಟಿಪ್ಲೈ ಮಾಡೋದಲ್ಲ, ಅಲ್ಲಿ ನನಗೆ -3 ಬೇಕು. ಸೊ ಎರಡೂ ಕಡೆನೂ -3 ಮಲ್ಟಿಪ್ಲೈ ಮಾಡಬೇಕು. ಈಕ್ವೇಷನ್ ಇತ್ತು ಅಂತಂದ್ರೆ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಎರಡೂ ಕಡೆ ಡಿವೈಡ್ ಮಾಡಿದಾಗ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಇಲ್ಲಿ ಇನ್ಇಕ್ವಾಲಿಟಿ ಇರೋದ್ರಿಂದ ಅಲ್ಲಿ ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಎರಡೂ ಕಡೆ ಆ್ಯಡ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಇದನ್ನ ನಾ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕು. ಏನಂತಂದ್ರೆ ಎರಡು ನಂಬರ್ಸ್ ಇದೆ ಅಂತ ಅನ್ಕೊಳ್ರಿ. ಯಾವ ರೀತಿ ಅಂತಂದ್ರೆ ಲೆಟ್ ಅಸ್ ಇಮ್ಯಾಜಿನ್ ದಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ. ಇಲ್ಲಿ ಲೆಸ್ ದ್ಯಾನ್ ವೈ ನೀವು ಅರ್ಥ ಮಾಡ್ಕೊಳ್ರಿ ಅಂತಂದ್ರೆ 4 ಇನ್ಇಕ್ವಾಲಿಟಿಗಳಿಗೆ ಸೇಮ್ ಅಪ್ಲೈ ಆಗುತ್ತೆ. ಯಾವ್ದು 4 ಇನ್ಇಕ್ವಾಲಿಟಿ ಅಂತಂದ್ರೆ ಯಾವುದದು, ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಈ 4ಕ್ಕೂ ಕೂಡ ಸೇಮ್ ಇದೇ ರೀತಿಯ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಸೊ ಒಂದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ ಲೆಸ್ ದ್ಯಾನ್ ವೈ ಅಂತ ಒಂದು ಕಂಡೀಷನ್ ಇದೆ, ಒಂದು ಇನ್ಇಕ್ವಾಲಿಟಿ ಇದೆ. ಎಕ್ಸ್ ಲೆಸ್ ದ್ಯಾನ್ ವೈ ಇದೆ ಅಂತಂದ್ರೆ ನೀವು ಈ ಎರಡೂ ಟರ್ಮ್ಗಳಿಗೆ ಯಾವುದೇ ರಿಯಲ್ ನಂಬರ್ ಅನ್ನ ಎರಡೂ ಕಡೆ ಆ್ಯಡ್ ಮಾಡಿ ಅಥವಾ ಸಬ್ಟ್ರಾಕ್ಟ್ ಮಾಡಿ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗೋದಿಲ್ಲ. ಸೊ ಎಕ್ಸ್ ಪ್ಲಸ್ ಆರ್ ಮೈನಸ್ ಎ ಲೆಸ್ ದೆನ್ ವೈ ಪ್ಲಸ್ ಆರ್ ಮೈನಸ್ ಎ. ನೀವಿಲ್ಲಿ ಆ್ಯಡ್ ಆದರೂ ಮಾಡಿ ಸಬ್ಟ್ರಾಕ್ಟ್ ಆದರೂ ಮಾಡಿ, ಎರಡೂ ಕಡೆ ಸೇಮ್ ಕ್ವಾಂಟಿಟಿ.
ಈಕ್ವೇಶನ್ ಇದ್ದಾಗಲೂ ಅಷ್ಟೇನೆ, ಎರಡು ಕಡೆ ಆ್ಯಡ್ ಮಾಡಿದ್ರು ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರು, ಮಲ್ಟಿಪ್ಲೈ ಮಾಡಿದ್ರು, ಡಿವಿಷನ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಈಕ್ವೇಶನ್ ಇದ್ದಾಗ. ಇನ್ಇಕ್ವಾಲಿಟಿ ಇದ್ದಾಗ ಎರಡು ಸಿಚುವೇಶನ್ಸ್ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಯಾವುದು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಆ್ಯಡ್ ಮಾಡಿದ್ರು ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರು ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಲೆಸ್ ದ್ಯಾನ್ ಇದ್ರೆ ಲೆಸ್ ದ್ಯಾನ್ ಕಂಟಿನ್ಯೂ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಕಂಟಿನ್ಯೂ ಆಗುತ್ತೆ, ಗ್ರೇಟರ್ ದ್ಯಾನ್ ಇದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದ್ರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು. ಆ್ಯಡ್ ಮಾಡಿದ್ರು ಅಷ್ಟೇ, ಸಬ್ಟ್ರಾಕ್ಟ್ ಮಾಡಿದ್ರು ಅಷ್ಟೇ. ಈಗ ಮಲ್ಟಿಪ್ಲಿಕೇಶನ್ಗೆ ಬರೋದಾದ್ರೆ ಸಪೋಸ್ ಎಕ್ಸ್ ಲೆಸ್ ದೆನ್ ವೈ ಅಂತ ಇದೆ, ನಾವೇನಾದ್ರೂ ಎರಡೂ ಕಡೆ ಒಂದು ಪಾಸಿಟಿವ್ ರಿಯಲ್ ನಂಬರ್ನೇನಾದ್ರೂ ಮಲ್ಟಿಪ್ಲೈ ಮಾಡಿದರೆ, ಮಲ್ಟಿಪ್ಲೈ ಮಾಡ್ತಿದ್ದೀವಿ ಆದರೆ ಎಂಥ ರಿಯಲ್ ನಂಬರ್ ಮಲ್ಟಿಪ್ಲೈ ಮಾಡ್ತಿದ್ವಿ, ಪಾಸಿಟಿವ್ ರಿಯಲ್ ನಂಬರ್ ಮಲ್ಟಿಪ್ಲೈ ಮಾಡ್ತಿದ್ರೆ ಅಥವಾ ಪಾಸಿಟಿವ್ ರಿಯಲ್ ನಂಬರ್ ಇಂದ ಡಿವೈಡ್ ಮಾಡ್ತಿದ್ರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಆಸ್ ಇಟ್ ಈಸ್. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಂಟು ಎ ಲೆಸ್ ದ್ಯಾನ್ ವೈ ಇಂಟು ಎ. ಮಲ್ಟಿಪ್ಲೈ ಮಾಡ್ತಿದ್ವಿ, ಡಿವೈಡ್ ಮಾಡಿದ್ರು ಕೂಡ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ, ಎಕ್ಸ್ ಬೈ ಎ ಲೆಸ್ ದ್ಯಾನ್ ವೈ ಬೈ ಎ. ಸೊ ಒಂದು ಪಾಸಿಟಿವ್ ರಿಯಲ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ, ಡಿವೈಡ್ ಮಾಡಿದ್ರು ಅಷ್ಟೇ, ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಆದರೆ ಒಂದು ವೇಳೆ ನೀವೇನಾದ್ರೂ ಯಾವುದಾದ್ರೂ ಒಂದು ನೆಗೆಟಿವ್ ರಿಯಲ್ ನಂಬರ್ ತಗೊಂಡ್ರಿ ಅಂತಂದ್ರೆ ಇಲ್ಲಿ ಮಾತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು. ಇನ್ಇಕ್ವಾಲಿಟಿ ಇದೆ, ನೆಗೆಟಿವ್ ರಿಯಲ್ ನಂಬರ್ ಇಂದ ನೀವು ಮಲ್ಟಿಪ್ಲೈ ಮಾಡ್ತಿದ್ರೆ ಅಥವಾ ಡಿವೈಡ್ ಮಾಡ್ತಿದ್ರೆ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ರಿವರ್ಸ್ ಆಗುತ್ತೆ ಅಂದ್ರೆ ಅರ್ಥ ಏನು? ರಿವರ್ಸ್ ಆಗುತ್ತೆ ಅಂತಂದ್ರೆ ಅರ್ಥ ಲೆಸ್ ದ್ಯಾನ್ ಇದ್ರೆ ಗ್ರೇಟರ್ ದೆನ್ ಆಗುತ್ತೆ, ಗ್ರೇಟರ್ ದೆನ್ ಇದ್ರೆ ಲೆಸ್ ದೆನ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ. ಇಲ್ಲಿ ಏನೋ ನೆಗೆಟಿವ್ ರಿಯಲ್ ನಂಬರ್ ತಗೊಂಡಿದ್ದೀನಿ, ಎಕ್ಸ್ ಲೆಸ್ ದೆನ್ ವೈ ನಮ್ಮ ಆಕ್ಚುಯಲ್ ಇನ್ಇಕ್ವಾಲಿಟಿ. ಈ ಎಕ್ಸ್ ಲೆಸ್ ದೆನ್ ವೈಗೆ ನಾನು ಒಂದು ನೆಗೆಟಿವ್ ರಿಯಲ್ ನಂಬರ್ ಇಂದ ಏನ್ ಮಾಡಬೇಕಾಗಿದೆ, ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಅವಾಗ ಏನಾಗ್ತದೋ ಎಕ್ಸ್ ಎ ಈ ಕಡೆ ವೈ ಎ, ಬಟ್ ಇಲ್ಲಿ ಲೆಸ್ ದ್ಯಾನ್ ಇರೋದು ಇಮಿಡಿಯೇಟ್ಲಿ ಏನಾಗುತ್ತೆ ಅಂತಂದ್ರೆ ಮಲ್ಟಿಪ್ಲೈ ಮಾಡಿದ ಕೂಡಲೇ ಅದು ಗ್ರೇಟರ್ ದ್ಯಾನ್. ಲೆಸ್ ದ್ಯಾನ್ ಇದ್ದಿದ್ದು ಗ್ರೇಟರ್ ದ್ಯಾನ್. ಯಾಕೆ ಅಂತಂದ್ರೆ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ ಎ ನೆಗೆಟಿವ್ ರಿಯಲ್ ನಂಬರ್. ಇದನ್ನ ನೀವು ವ್ಯಾಲ್ಯೂಸ್ನ ತಗೊಂಡು ಕೂಡ ವೆರಿಫೈ ಮಾಡಬಹುದು. ಒಂದು ವೇಳೆ ಡಿವೈಡ್ ಮಾಡಿದ್ರು ಅಷ್ಟೇನೆ, ಎಕ್ಸ್ ಬೈ ಎ ವೈ ಬೈ ಎ ನೀವು ನೆಗೆಟಿವ್ ಇಂದ ಡಿವೈಡ್ ಮಾಡ್ತಾ ಇರೋದ್ರಿಂದ ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 4 ಈಸ್ ಗ್ರೇಟರ್ ದ್ಯಾನ್ 2. ಎರಡೂ ಕಡೆ ನೀವು -2 ಇಂದ ಮಲ್ಟಿಪ್ಲೈ ಮಾಡಿ, ಎರಡೂ ಕಡೆ -2 ಇಂದ ಮಲ್ಟಿಪ್ಲೈ ಮಾಡಿ. ಇದೇನಾಗಿತ್ತು, ಇದು -8 ಆಯಿತು, ಇದು -4 ಆಯಿತು -2 ಇಂದ ಮಲ್ಟಿಪ್ಲೈ ಮಾಡಿದಾಗ. ಬಟ್ ಈಗ ನೋಡಿ ಇವೆರಡರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತಂದ್ರೆ -4 ಈಸ್ ಲಾರ್ಜರ್ ದ್ಯಾನ್ -8. ಸೊ ಇನ್ಇಕ್ವಾಲಿಟಿ ರಿವರ್ಸ್ ಆಯಿತು. ಡಿವೈಡ್ ಮಾಡಿ ನೋಡಿ, ಇದಕ್ಕೇನೆ -2 ಇಂದ ಡಿವೈಡ್ ಮಾಡಿ, ಇದು ಡಿವೈಡ್ ಮಾಡಿದಾಗ ಇದು -2 ಆಯಿತು, ಇದು -1 ಆಯಿತು. ನೌ ಆಲ್ಸೋ ಇಟ್ ಈಸ್ ಗ್ರೇಟರ್ ದ್ಯಾನ್. ನೋಡಿ ಗ್ರೇಟರ್ ದ್ಯಾನ್ ಇತ್ತು, ಇಲ್ಲಿ ಲೆಸ್ ದ್ಯಾನ್ ಆಯಿತು. -8 ಈಸ್ ಲೆಸ್ ದ್ಯಾನ್ -4, -2 ಈಸ್ ಲೆಸ್ ದ್ಯಾನ್ -1. ಅದೇ 4 ಲೆಸ್ ದ್ಯಾನ್ 2 ಥಾಟ್, ಇಲ್ಲಿ -2 ಇಂದ ಮಲ್ಟಿಪ್ಲೈ ಮಾಡಿದ್ರಲ್ಲ, ಜಸ್ಟ್ ಮಲ್ಟಿಪ್ಲೈ ಇಟ್ ಬೈ 2, ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. 4 2s are 8, 2 2s are 4, ಇನ್ಇಕ್ವಾಲಿಟಿ ರಿಮೈನ್ಸ್ ಆಸ್ ಇಟ್ ಈಸ್. ಡಿವೈಡ್ ಮಾಡಿ, ಇದಕ್ಕೆ ಡಿವೈಡ್ ಮಾಡಿ, 4 by 2 ಅಂದ್ರೆ 2, 2 by 2 ಅಂದ್ರೆ 1. ಅಗೇನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಮೊದಲು ಇನ್ಇಕ್ವಾಲಿಟಿ ರಾಂಗ್ ಹಾಕಿದ್ದು, ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಹಿಯರ್ ಆಲ್ಸೋ 4 is greater than 2. ಮಲ್ಟಿಪ್ಲೈ ಮಾಡಿದಾಗ್ಲೂ ಗ್ರೇಟರ್ ದ್ಯಾನ್ ಬಂತು, ಡಿವೈಡ್ ಮಾಡಿದಾಗಲೂ ಗ್ರೇಟರ್ ದ್ಯಾನ್ ಬರ್ತದೆ. ಯಾಕಂದ್ರೆ ಪಾಸಿಟಿವ್ ರಿಯಲ್ ನಂಬರ್ ಇಂದ ನಾವು ಆಪರೇಟ್ ಮಾಡ್ತಿದ್ವಿ. ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಪಾಸಿಟಿವ್ ಇಂದನಾದರೂ ಆ್ಯಡ್ ಮಾಡಿ, ನೆಗೆಟಿವ್ ಇಂದನಾದರೂ ಆ್ಯಡ್ ಮಾಡಿ, ಪಾಸಿಟಿವ್ ಆದರೂ ಸಬ್ಟ್ರಾಕ್ಟ್ ಮಾಡಿ, ನೆಗೆಟಿವ್ ಆದರೂ ಸಬ್ಟ್ರಾಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಮಲ್ಟಿಪ್ಲೈ ಮಾಡಬೇಕಾದ್ರೆ ಪಾಸಿಟಿವ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ರಿ, ಪಾಸಿಟಿವ್ ಇಂದ ಡಿವೈಡ್ ಮಾಡ್ತಿದ್ರಿ ಅಂದ್ರೆ ಏನು ಸಮಸ್ಯೆ ಇಲ್ಲ. ಆದರೆ ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ಮಾತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು. ಇದೆಲ್ಲ ಇನ್ಇಕ್ವಾಲಿಟಿನಲ್ಲಿ ಬರುತ್ತೆ. ರೈಟ್. ಈಗ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಇದೆ. ಇದಕ್ಕೆ ನಾನೇನು ಮಾಡಬೇಕಾಗಿದೆ, ಇಲ್ಲಿಗ -3ನ ಮಲ್ಟಿಪ್ಲೈ ಮಾಡ್ಬೇಕು ಎರಡು ಕಡೆ. ಸೊ -3 ಅನ್ನೋದು ಒಂದು ನೆಗೆಟಿವ್ ಕ್ವಾಂಟಿಟಿ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಸೊ ಎರಡು ಕಡೆ -3 ಮಲ್ಟಿಪ್ಲೈ ಮಾಡ್ತೀನಿ, ಇದು -3x ಆಗುತ್ತೆ. ಇಲ್ಲಿ 0 ಇರೋದ್ರಿಂದ 0 × -3 ಇಸ್ ಅಗೇನ್ 0. ಬಟ್ ರಿವರ್ಸ್ ಆಗುತ್ತೆ, ಇಲ್ಲಿ ಗ್ರೇಟರ್ ದ್ಯಾನ್ 0 ಇರೋದು ಲೆಸ್ ದ್ಯಾನ್ 0 ಆಯಿತು, ಲೆಸ್ ದ್ಯಾನ್ 0. ಈಗ -3x ವರೆಗೂ ರೀಚ್ ಆಗ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, 2ನ ಎರಡು ಕಡೆನೂ ಆ್ಯಡ್ ಮಾಡಬೇಕು. ಆ್ಯಡ್ 2 ಆನ್ ಬೋತ್ ಸೈಡ್. ಸೊ 2 - 3x
ಈಸ್ ಲೆಸ್ ದೆನ್ 0 ಪ್ಲಸ್ 2. ಈ ಕಡೆ ಅಂದರೆ ಆ್ಯಡ್ ಮಾಡಿ, ಈ ಕಡೆ ಅಂದರೆ ಆ್ಯಡ್ ಮಾಡಿ, ಏನು ತೊಂದರೆ ಇಲ್ಲ. 2 ಮೈನಸ್ 3x ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 2. ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 2. ನೋಡಿ ಇದೇನು ಎಫ್ ಆಫ್ ಎಕ್ಸ್ ಇದೆ, ಇದೇ ವ್ಯಾಲ್ಯೂವೇ ಔಟ್ಪುಟ್. ಆ್ಯಕ್ಚುಲಿ ಎಲ್ಲ ಔಟ್ಪುಟ್ ವ್ಯಾಲ್ಯೂಸ್ ಬಂದಿದೆ, ಎಲ್ಲ ಔಟ್ಪುಟ್ ವ್ಯಾಲ್ಯೂಸು ಲೆಸ್ ದ್ಯಾನ್ 2 ಇರುತ್ತೆ ಅಂತ. ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಆಲ್ ದ ಔಟ್ಪುಟ್ ವ್ಯಾಲ್ಯೂಸ್ ವಿಲ್ ಬಿ ಲೆಸ್ ದ್ಯಾನ್ 2 ಅಂತ ಅರ್ಥ. ಆಲ್ ದ ಔಟ್ಪುಟ್ ವ್ಯಾಲ್ಯೂಸ್ ಬಂದಿದೆ ಅಂತ ಅರ್ಥ ಏನು? ರೇಂಜೇ ಸಿಕ್ಕಿದೆ ನಮಗೆ ಅಂತ ಅರ್ಥ. ಹಾಗಾದರೆ ಇದನ್ನ ಸೆಟ್ ಫಾರ್ಮಲ್ಲಿ ಬರಿಬೇಕು ನಾವು. ಹೆಂಗೆ ಬರಿಬೇಕಾಗಾದ್ರೆ ನೋಡಿ, ಇಲ್ಲಿ 2 ಇದೆ, ಇಲ್ಲೆಲ್ಲ 1 ಇದೆ ಅಂತ ಅನ್ಕೊಳ್ರಿ. ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಂತ ಹೇಳಿದೆ. ಇದು 2 ಇದೆ ಅಂತಂದರೆ ಈಕ್ವಲ್ ಇಲ್ಲ, ಇಲ್ಲಿ ಈಕ್ವಲ್ ಟು 2 ಆಗಿಲ್ಲ. ಸೊ 2ನ ನಾವು ಬಿಡಬೇಕು. ಮತ್ತು ಎಲ್ಲ ವ್ಯಾಲ್ಯೂಸ್ಗಳು ಲೆಸ್ ದ್ಯಾನ್ 2 ಇರಬೇಕಂದ್ರೆ ಈ ಕಡೆ ಇರ್ತದೆ ನಮ್ಮ ವ್ಯಾಲ್ಯೂಸ್ ಎಲ್ಲ, 2ಗಿಂತ ಕಡಿಮೆ ಈ ಕಡೆ ಇರುತ್ತೆ. ಇಲ್ಲೆಲ್ಲ ಮೈನಸ್ ಇನ್ಫಿನಿಟಿ ಇರುತ್ತೆ, ಇದು ಆ್ಯಕ್ಚುಲಿ 2. ಸೊ ರೇಂಜ್ ಆಫ್ ದ ಫಂಕ್ಷನ್ ಈಸ್ ಮೈನಸ್ ಇನ್ಫಿನಿಟಿ ಟು 2, ಮೈನಸ್ ಇನ್ಫಿನಿಟಿ ಟು 2, ಬಟ್ ಎಕ್ಸೆಪ್ಟ್ 2ನ ತಗೊಳ್ಳಂಗಿಲ್ಲ. 2 ತಗೊಳ್ಳಂಗಿಲ್ಲ ಅಂತ ಹೇಳಿ ಅದನ್ನ ಯಾವ ರೀತಿ ಬರೀತೀವಿ? ಇಂಟರ್ವಲ್ ಫಾರ್ಮಲ್ಲಿ ಓಪನ್ ಬ್ರಾಕೆಟ್. ಸೊ ಮೈನಸ್ ಇನ್ಫಿನಿಟಿ ಟು 2, ದಿಸ್ ಈಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್. ನೌ ಲೆಟ್ us consider the next question. Second one, f of x equal to x square plus 2. x square plus 2. x is real number, x belongs to R. ಅಂದರೆ ನೀವು ಯಾವುದಾದ್ರೂ ರಿಯಲ್ ನಂಬರ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾರೆ. ಸೊ ಡೊಮೈನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇಲ್ಲಿ ಡೊಮೈನ್ ಏನು ಗೊತ್ತಾ? ಇಲ್ಲಿ ಡೊಮೈನ್ ಏನು ಅಂದರೆ 0 ಟು ಇನ್ಫಿನಿಟಿ. ಯಾಕಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದೆ. ಇಲ್ಲೆಲ್ಲ 0 ಇರುತ್ತಲ್ಲ, ಇಲ್ಲಿ ಗ್ರೇಟರ್ ದ್ಯಾನ್ 0 ಅಂದರೆ ಈ ಕಡೆ ಬರಬೇಕು. ಸೊ ಗ್ರಾಫ್ ಇಲ್ಲಿಂದ ಈ ಕಡೆ ಇರುತ್ತೆ, 0 ಟು ಇನ್ಫಿನಿಟಿ. ಬಟ್ 0 ಇನ್ಕ್ಲೂಡ್ ಆಗಂಗಿಲ್ಲ, ಯಾಕಂದರೆ ಗ್ರೇಟರ್ ದ್ಯಾನ್ ಇದೆ, ಈಕ್ವಲ್ ಇಲ್ಲ. ದೇರ್ಫೋರ್ ದಿಸ್ ಇಸ್ ದ ಡೊಮೈನ್ ಫಾರ್ ದಿಸ್ ಫಂಕ್ಷನ್, ದಿಸ್ ಇಸ್ ದ ರೇಂಜ್ ಫಾರ್ ದ ಸೇಮ್ ಫಂಕ್ಷನ್. ಈಗ ಇಲ್ಲಿ ಡೊಮೈನ್ ಏನಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಡೊಮೈನ್. ನಾವು ರೇಂಜ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಎಲ್ಲಿಂದ ಶುರು ಮಾಡ್ತೀವಿ ಅಂದರೆ ಇಲ್ಲಿಂದ ಶುರು ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಇಂದ ಶುರು ಮಾಡ್ತೀನಿ. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ಗೆ ಒಂದು ನೇಚರ್ ಇದೆ. ಏನ್ ನೇಚರ್ ಇದೆ ಅಂತಂದ್ರೆ ವಿ ನೋ ದಟ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಎನಿ ರಿಯಲ್ ನಂಬರ್. ನೀವು 0 ಹಾಕಿದ್ರೆ 0 ಬರುತ್ತೆ. ಪಾಸಿಟಿವ್ ರಿಯಲ್ ನಂಬರ್ ಹಾಕಿದ್ರೆ ಸ್ಕ್ವೇರ್ ಇರೋದ್ರಿಂದ ಪಾಸಿಟಿವ್ ಬರುತ್ತೆ. 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಆ್ಯಂಡ್ ಸೊ ಆನ್. ನೀವು ಪಾಸಿಟಿವ್ ಇನ್ಪುಟ್ ಹಾಕಿದ್ರೆ ಸ್ಕ್ವೇರ್ ಮಾಡಿದಾಗಲೂ ಪಾಸಿಟಿವ್ ಆಯಿತು. ನೆಗೆಟಿವ್ ಹಾಕಿದ್ರಿ ಅಂತಂದ್ರೆ ಆವಾಗಲೂ ಕೂಡ ಸ್ಕ್ವೇರ್ ಇರೋದ್ರಿಂದ ಪಾಸಿಟಿವ್ ಬರುತ್ತೆ. ಇದೆರಡು ನೆನ್ಪಿಟ್ಕೊಳ್ರಿ. ಒಂದಿದು, ಇನ್ನೊಂದು ಮಾಡಲಸ್. ಇಲ್ಲಿ ಬರ್ತೀವಿ, ಮಾಡಲಸ್ ಇದೆ. ಮಾಡಲಸ್ ಎಲ್ಲಾದ್ರೂ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಇಮಿಡಿಯೇಟ್ಲಿ ನೀವು ಇಲ್ಲಿಂದ ಶುರು ಮಾಡ್ಬೋದು. ಮಾಡಲಸ್ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಗ್ರಾಫ್ ನೋಡಿದ್ವಿ ನಾವು. ಈ ಎಕ್ಸ್ ಸ್ಕ್ವೇರ್ನ ಗ್ರಾಫ್ ಯಾವ ರೀತಿ ಬರ್ತಾ ಇತ್ತು? ಈ ರೀತಿ ಬರ್ತಾ ಇತ್ತು. ಸೊ ರೇಂಜು ಪಾಸಿಟಿವ್ ಇರ್ತಿತ್ತು, ಯಾವತ್ತೂ ಕೆಳಗಡೆ ಹೋಗೋದಿಲ್ಲ. ಎಕ್ಸ್ ಸ್ಕ್ವೇರ್ ವಾಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದನ್ನೇ ಇಲ್ಲಿ ಬಳಸಿರೋದು ನಾನು. ಮಾಡಲಸ್ ಬಂತು ಅಂತಂದ್ರೆ ಅಲ್ಲೂ ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ಲಿಂದ ಶುರು ಮಾಡಬಹುದು ನೀವು. ಯಾಕಂದ್ರೆ ನೀವು ಇನ್ಪುಟ್ ಏನೇ ಕೊಟ್ಟರು ಕೂಡ ಮಾಡಲಸ್ನ ಕೆಲಸನೇ ಏನು ಅಂತಂದ್ರೆ ಅದನ್ನ ಪಾಸಿಟಿವ್ ಮಾಡೋದು. ಸೊ ಪಾಸಿಟಿವ್ ಕೊಟ್ಟರು ಪಾಸಿಟಿವ್ ಕೊಡ್ತದೆ, ನೆಗೆಟಿವ್ ಕೊಟ್ಟರು ಪಾಸಿಟಿವ್ ಕೊಡುತ್ತೆ. ಇದು ಅಷ್ಟೇ. ಎಕ್ಸ್ ಸ್ಕ್ವೇರ್ -1 ಹಾಕಿದ್ರೆ -1 ಸ್ಕ್ವೇರ್ ಈಸ್ 1, -2 ಸ್ಕ್ವೇರ್ ಈಸ್ 4, -3 ಸ್ಕ್ವೇರ್ ಈಸ್ +9. ಸೊ ನೀವು ಪಾಸಿಟಿವ್ ಹಾಕಿದ್ರು ನೆಗೆಟಿವ್ ಹಾಕಿದ್ರು ಎಕ್ಸ್ ಸ್ಕ್ವೇರ್ ಮಾತ್ರ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಇಲ್ಲ ಅಂತಂದ್ರೆ 0 ಆಗುತ್ತೆ. 0 ಆಗೋದು ಯಾವಾಗ? ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅರ್ಧ ಕೆಲಸ ಮುಗಿತು. ನೆಕ್ಸ್ಟ್ ನಮಗೆ ಮುಂದೆ +2 ಬೇಕು. ಆ್ಯಡ್ 2 ಆನ್ ಬೋತ್ ಸೈಡ್. ಎರಡು ಕಡೆ 2ನ ಆ್ಯಡ್ ಮಾಡಿ. ಎಕ್ಸ್ ಸ್ಕ್ವೇರ್ +2 0 +2 ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ಈಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ದೇರ್ಫೋರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅದೇ ಆಸ್ ಇಟ್ ಈಸ್ ಉಳಿತು. ಎಕ್ಸ್ ಸ್ಕ್ವೇರ್ +2 ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. 0 + 2 is 2. ಎಫ್ ಆಫ್ ಎಕ್ಸ್ ಅಂದ್ರೇನೆ ರೇಂಜ್ ಆಗಿರೋದ್ರಿಂದ ಇದೇ ರೇಂಜ್. ಇದನ್ನ ನಾವೇನು ಮಾಡಬೇಕಾಗಿದೆ? ಈಗ ಸೆಟ್ ಫಾರ್ಮಲ್ಲಿ ಬರೀಬೇಕು. ಬಿಕಾಸ್ ರೇಂಜ್ ಇಸ್ ಅ ಸೆಟ್. ದಿಸ್ ಇಸ್ 2. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಎರಡಕ್ಕಿಂತ ದೊಡ್ಡದಿರಬೇಕು ವ್ಯಾಲ್ಯೂ ಅಂತ. ದೊಡ್ಡದಿರಬೇಕಂದ್ರೆ ರೈಟ್ ಸೈಡ್ ಇರಬೇಕು. ಸೊ ಇಲ್ಲಿಂದ ಈ ಕಡೆ ನಮ್ಮ ರೇಂಜ್ ಇರುತ್ತೆ. ಈಕ್ವಲ್ ಇರೋದ್ರಿಂದ ಈ ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡಬೇಕು. ಸೊ ಶೇಡ್ ಮಾಡಿ. ಸೊ
2 to infinity. This is the range of the function. Therefore, range of the given function f is equal to 2 to infinity. Of course, infinity ಕಡೆ ಯಾವತ್ತೂ ಕೂಡ ಓಪನ್ ಇರುತ್ತೆ. ಈಗ 2 ಏನು ಮಾಡಬೇಕು ಅಂದ್ರೆ ಇನ್ಕ್ಲೂಡ್ ಮಾಡಬೇಕಾಗಿರೋದ್ರಿಂದ we have to put square bracket. So closed at 2, of course open at infinity. Okay, next question. ಸೇಮ್ ರೇಂಜ್ ಅನ್ನೇ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಇಸ್ ಅ ರಿಯಲ್ ನಂಬರ್. ಇದೇನು ಬೇಡ ಬಿಡ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇದೆ. ಸೊ ಎಕ್ಸ್ ಇನ್ಪುಟ್ ಅಂತ ನೀವೇನು ಇನ್ಪುಟ್ ಕೊಡ್ತೀರೋ ಅದೇ ಔಟ್ಪುಟ್ ಬರೋದ್ರಿಂದ ಇಲ್ಲಿ ಡೊಮೈನ್ ರಿಯಲ್ ನಂಬರ್ಸ್ ಇದೆ. ಸೊ ರೇಂಜ್ ಕೂಡ ರಿಯಲ್ ನಂಬರ್ ಬಂದ್ಬಿಡ್ತದೆ. ಇದು ತಗೊಳ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಮಾಡ್ ಎಕ್ಸ್ ಮೈನಸ್ ಮಾಡ್ ಎಕ್ಸ್. Okay, we know that ಇಲ್ಲಿ ಡೊಮೈನ್ ಏನು ಅಂತಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ದಿಸ್ ಇಸ್ ದ ಡೊಮೈನ್. ನೀವೇನಾದರೂ ಹಾಕ್ಬೋದು ಅಲ್ಲಿ. ವಿ ನೋ ದಟ್ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಆಲ್ರೆಡಿ ನಾನು ಹೇಳಿದ್ನಲ್ಲ, ಎಕ್ಸ್ ಸ್ಕ್ವೇರ್ ಮತ್ತು ಮಾಡ್ ಎಕ್ಸ್ ಬಂದರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನಮಗೆ ಒಂದು ಮೈನಸ್ ಬೇಕಾಗಿದೆ. ಸೊ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್. ಮೈನಸ್ ಮಲ್ಟಿಪ್ಲೈ ಮಾಡ್ತಿದ್ವಿ ಅಂತಂದ್ರೆ ಅರ್ಥ ವಿ ಆರ್ ಮಲ್ಟಿಪ್ಲೈಯಿಂಗ್ -1 ಆನ್ ಬೋತ್ ಸೈಡ್. ಯಾವಾಗ ಒಂದು ನೆಗೆಟಿವ್ ರಿಯಲ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತಿದ್ರೆ ಅಥವಾ ಡಿವೈಡ್ ಮಾಡ್ತಿದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಸೊ ರಿವರ್ಸ್ ಆಗುತ್ತೆ ಅಂತಂದ್ರೆ ಮೈನಸ್ ಮಾಡ್ ಎಕ್ಸ್, ಇಲ್ಲಿ 0 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಉಳಿತದೆ. ಬಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಈಗ ಮೈನಸ್ ಮಲ್ಟಿಪ್ಲೈ ಮಾಡಿರೋದ್ರಿಂದ ಇಟ್ ಬಿಕಮ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು. ನನಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಮೈನಸ್ ಮಾಡ್ ಎಕ್ಸ್ ಇತ್ತು, ಮೈನಸ್ ಮಾಡ್ ಎಕ್ಸ್ಗೆ ರೀಚ್ ಆಗಿದೆ. Minus mod x is nothing but f of x. So f of x is less than or equal to 0. This is the range. ಹಾಗಾದರೆ ರೇಂಜ್ನ ಸೆಟ್ ಫಾರ್ಮಲ್ ಯಾವ ರೀತಿ ಹೇಳ್ತೀರಿ? 0 ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತಂದರೆ ಲೆಫ್ಟ್ ಸೈಡ್ ಆಫ್ ದ ವ್ಯಾಲ್ಯೂ ಇರಬೇಕು, 0ಗಿಂತ ಲೆಫ್ಟ್ ಸೈಡ್ ಇರಬೇಕು. ಈಕ್ವಲ್ ಟು ಇರೋದ್ರಿಂದ ಇನ್ಕ್ಲೂಡಿಂಗ್ 0ನು ಇನ್ಕ್ಲೂಡ್ ಆಗಿ ಈ ಕಡೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ರೇಂಜ್ ಒಳಗಡೆ ಬರುತ್ತೆ. ದೇರ್ಫೋರ್ ರೇಂಜ್ ಆಫ್ ದಿಸ್ ಫಂಕ್ಷನ್ will be equal to minus infinity to 0 including 0. Equal to ಇರೋದ್ರಿಂದ including 0, of course minus infinity ಕಡೆ ಓಪನ್. ಇದರ ಗ್ರಾಫ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಿ, ಮಾಡ್ ಎಕ್ಸ್ ಗ್ರಾಫು ಈ ರೀತಿ ಇದೆ, ವಿ ಶೇಪಲ್ಲಿ ಇರುತ್ತೆ. ಅವಾಗ ಮಾಡ್ ಎಕ್ಸ್ ಗ್ರಾಫ್ ವಿ ಶೇಪಲ್ಲಿ ಇದೆ. ಮೈನಸ್ ಮಾಡ್ ಎಕ್ಸ್ ಗ್ರಾಫ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇದೇ ವಿ ಶೇಪ್ ಕೆಳಗಡೆ ರಿಫ್ಲೆಕ್ಟ್ ಆಗ್ತದೆ ಈ ರೀತಿ. ಇದು ಮೈನಸ್ ಮಾಡ್ ಎಕ್ಸ್. ನೀವೇನೇ ಇನ್ಪುಟ್ ಕೊಟ್ಟರು ಅದೇ ವ್ಯಾಲ್ಯೂ ಬರುತ್ತೆ, ಬಟ್ ನೆಗೆಟಿವ್ ಬರುತ್ತದೆ. ಹಾಗಾಗಿ ಹಿಂಗೆ ಕೆಳಗಡೆ ಇರ್ತದೆ ನೋಡ್ರಿ. ರೇಂಜು ಮೈನಸ್ ಇನ್ಫಿನಿಟಿ ಟು 0, ಇಲ್ಲಿ 0 ಟು ಇನ್ಫಿನಿಟಿ ಇತ್ತು, ಇಲ್ಲಿ ಮೈನಸ್ ಇನ್ಫಿನಿಟಿ ಟು 0 ಆಯಿತು. ಒಂದು ವೇಳೆ ಈ ಫಂಕ್ಷನ್ ಅನ್ನೇ ಹಿಂಗೆ ಕೊಟ್ಟಿದ್ರು ಅಂತಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್, ಇದು ಮೈನಸ್ ಇರಲಿ ಮುಂದೆ, ಮೈನಸ್ ಮಾಡ್ ಎಕ್ಸ್ -2 ಈ ರೀತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳೋಣ. ಅಥವಾ ಜೊತೆಗೆ ಇನ್ನೂ ಸ್ವಲ್ಪ ಚೇಂಜ್ ಮಾಡೋಣ, ಇಲ್ಲಿ -3 ಮಾಡ್ ಎಕ್ಸ್ -2 ಆ ರೀತಿ ಕೊಟ್ಟಿದ್ರು ಅಂತಂದ್ರೆ ಅವಾಗ ರೇಂಜ್ ಏನು ಬರ್ತಿತ್ತು? ಇಲ್ಲಿಂದನೇ ಶುರು ಮಾಡಬೇಕು, ಆದರೆ ಇನ್ಇಕ್ವಾಲಿಟಿನಲ್ಲಿ ಒಂದಷ್ಟು ಎಕ್ಸ್ಟ್ರಾ ಆಪರೇಷನ್ಸ್ ಮಾಡ್ತಾ ಹೋಗ್ತೀವಿ ನಾವು. ಫಸ್ಟ್ ಆಫ್ ಆಲ್ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇದು ಓಕೆ. ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲೈ -3 ಆನ್ ಬೋತ್ ಸೈಡ್. ಸೊ -3 ಅನ್ನೋದು ಒಂದು ನೆಗೆಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. -3 ಮಾಡ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಯಾಕಂದ್ರೆ 0ನ ಮಲ್ಟಿಪ್ಲೈ ಮಾಡಿದ್ರೆ -3 ಜೊತೆಗೆ 0ನೇ ಬರುತ್ತೆ. ಸೊ -3 ಮಾಡ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0, ಇದು ರೆಡಿ ಆಯಿತು, ಇದು ಓಕೆ. ಈಗ ನಾವೇನು ಮಾಡಬೇಕು? -2. ಸೊ ಸಬ್ಟ್ರಾಕ್ಟ್ 2 ಆನ್ ಬೋತ್ ಸೈಡ್, ಎರಡನ್ನ ಸಬ್ಟ್ರಾಕ್ಟ್ ಮಾಡಿ ಎರಡೂ ಕಡೆ. ಸೊ -3 ಮಾಡ್ ಎಕ್ಸ್ -2, ಈ ಕಡೆ 0 -2, ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಸಬ್ಟ್ರಾಕ್ಟ್ ಮಾಡಿದಾಗ ಆ್ಯಡ್ ಮಾಡಿದಾಗ ಇನ್ಇಕ್ವಾಲಿಟಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಹಾಗೆ ಕ್ಯಾರಿ ಆಗುತ್ತೆ.
ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ -3 mod x -2 ಅಂತಂದ್ರೆ ಎಫ್ ಆಫ್ ಎಕ್ಸ್ ಆಗಿರೋದ್ರಿಂದ ಸೊ ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 - 2 ಇಸ್ ನಥಿಂಗ್ ಬಟ್ -2. ಈಗ ರೇಂಜ್ ಚೇಂಜ್ ಆಯಿತು -2 to ಇನ್ಫಿನಿಟಿ, -2 to -ಇನ್ಫಿನಿಟಿ ಆ ಕಡೆ. ಬಟ್ ಅದನ್ನು -2 to -ಇನ್ಫಿನಿಟಿ ಅಂತ ಹೇಳಲ್ಲ ನಾವು, -ಇನ್ಫಿನಿಟಿ to -2 ಅಂತ ಹೇಳ್ತೀವಿ. ಇದನ್ನ ಸೆಟ್ ಫಾರ್ಮಲ್ಲಿ ಹೇಳೋದಾದ್ರೆ ಇಲ್ಲೆಲ್ಲೋ -1 ಇದು 0 ಇರುತ್ತೆ, ಇದು -2 ಇರುತ್ತೆ ನೋಡಿ. -2ನ ಕೆಳಗಡೆ ಇರಬೇಕು ಎಲ್ಲ ವ್ಯಾಲ್ಯೂಸ್. ಸೊ ಇದು -2, -2ನು ಸೇರಿಸಬೇಕು ಯಾಕಂದ್ರೆ ಈಕ್ವಲ್ ಇರೋದ್ರಿಂದ, ಲೆಸ್ ದೆನ್ ಇರೋದ್ರಿಂದ ಈ ಕಡೆ. ದೇರ್ ಫೋರ್ ರೇಂಜ್ ವಿಲ್ ಬಿ ಈಕ್ವಲ್ ಟು -ಇನ್ಫಿನಿಟಿ to -2, -ಇನ್ಫಿನಿಟಿ to -2, -ಇನ್ಫಿನಿಟಿ ಕಡೆ ಓಪನ್, -2 ಕಡೆ ಕ್ಲೋಸ್, ಯಾಕಂದ್ರೆ ಈಕ್ವಲ್ ಇದೆ ಹಾಗಾಗಿ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ ರೇಂಜನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಇದಲ್ಲದೆ ನೆಕ್ಸ್ಟ್ ನಾವೇನಾದರೂ ಇನ್ನೂ ಡೀಟೇಲ್ ಆಗಿ ಹೋಗೋದಾದ್ರೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್, ಬೈಜೆಕ್ಟಿವ್ ಫಂಕ್ಷನ್ ಅಂತ ಬರುತ್ತೆ. ಆ್ಯಕ್ಚುಲಿ ಅದು ಈ GPT ಲೆವೆಲ್ಗೆ ಇಲ್ಲ ಅಂತ ನನಗನ್ಸುತ್ತೆ. ಒಂದು ವೇಳೆ ಬೇಕು ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ಕ್ಲಾಸಸ್ ಇದೆ, ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಯಾಕಂದರೆ ಸುಮ್ಮನೆ ಇದೊಂದನ್ನೇ ಮಾಡ್ತಾ ಹೋದರೆ ನೆಕ್ಸ್ಟ್ ಟಾಪಿಕ್ಗಳನ್ನ ಕವರ್ ಮಾಡೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕ್ನ ತಗೊಳ್ತೀನಿ. ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇವತ್ತಿಗೆ ಸಾಕು. ಓಕೆ, ಥ್ಯಾಂಕ್ ಯು.